ಕೂತ್ಕೊಳ್ಳಿ. ದಂಡಾಸನ ಆಗ್ತೀವಿ ಆರಾಮ್ಸೆ. ಓಕೆ, ಮೂಮೆಂಟ್ ಮಾಡಿ. ಹೊರಗೆ ಮಧ್ಯೆ ಮುಂದೆ ಬಾಗಿ ಬಾಗ್ಬೇಕು. ನೆಕ್ಸ್ಟ್ ಚೇಂಜ್. ಪದ್ಧಕೋನ ಸಂಸ್ಕೃತಿ ಬನ್ನಿ. ಫಸ್ಟ್ ಬಟರ್ಫ್ಲೈ ಮಾಡಿ. ಮುಂದೆ ಈಗ ನಿಮ್ಮ ಹಣೆಯನ್ನು ನಿಮಗೆ ನೀವೇ ಯಾವಾಗ ಹಣೆ ಖಾಲಿ ಇರುತ್ತೆ ಮಧ್ಯಪ್ರದೇಶ ಮುಟ್ಟಿಲ್ಲ ಓಕೆ. ಬೆನ್ನು ಮೈಸೂರಿಗೆ ಉತ್ತಮ ರೀತಿಯ ವ್ಯಾಯಾಮ. ಕೆಳಗೆ ಮೇಲಕ್ಕೆ, ಕೆಳಗೆ ಮೇಲಕ್ಕೆ ಬೇಕು. ಉಳಿದುಕೊಳ್ಳಬೇಕು, ಮೇಲ್ಕೊಡಬೇಕು. ಈಗ ಮೇಲೆ ಬನ್ನಿ. Relax. ನಿಮಗೆ ಬರಲಿಕ್ಕಿಲ್ಲ. ಟುಡೇಸ್ ಈ ಭಾಗ 30 ವರ್ಷ ಮಾಡಿದ್ವಿ. ಮೇಕಪ್ ಬರುತ್ತೆ. ಮಕ್ಕಳಿಗೆಲ್ಲ ಇದನ್ನು ನಾವು ಮಾಡ್ತಾ ಹೋಗೋದ್ರಿಂದ ಅದು ಗುಣ ಕೆಲಸ ಯಾವಾಗ ಹಾಳಾಗಿ ಸ್ನಾಯುಗಳ ಹಿಂಬಡಿಗೂ ಒಂದು ರೋಡ್ ಬರಬೇಕು. ಇದಕ್ಕೆ ಸಿದ್ಧ ಬರಬೇಕು. ನಮ್ಮ ದೇಹದಲ್ಲಿ ಯಥೇಚ್ಛವಾಗಿ ಪ್ಯಾಂಕ್ರಿಯಾಸ್ನಲ್ಲಿ ಮೇರುತಿರುವ ಶಕ್ತಿ ಮಾಡೋಕ್ಕೆ ಇನ್ಸುಲಿನ್ ಅನ್ನು ಬಿಡುಗಡೆಗೊಳಿಸತಕ್ಕಂಥ ಕೆಪಾಸಿಟಿ ನ್ಯೂನತೆಯಲ್ಲಿ ಹೊಂದಿದೆ. ಯಾರಿಗೆ ಹೇಳಲಿಸಿದೆ
ಕೇಸ್ ನಿರ್ಮಾಣ ಬರುತ್ತೆ. ಯಾರ್ಯಾರು ಹೆಪಟೈಟಿಸ್ ಬಿ ಜಾಂಡಿಸ್ ಆ ಜಾಂಡಿಸ್ ಹೆಪಟೈಟಿಸ್ ಬಿ ಅದು ಎಲ್ಲೋ ಒಂದು ವೈಟ್ ಜಾಂಡಿಸ್ ಅದು ಇನ್ಫೆಕ್ಷನ್ ಆಗುತ್ತೆ ನಮ್ಮ ಲಿವರ್. ಯಾವುದು ಜಾಂಡಿಸ್ ಅದನ್ನು ಮಿಕ್ಸ್ ಮಾಡಬೇಕು, ಅದನ್ನೇ ವೈದ್ಯರಲ್ಲಿ ಚಿಕಿತ್ಸೆ ತಗೋಬೇಕು. ಅದು ಬರದೇ ಇದೆ, ನಾವು ಅದಕ್ಕೆ ಪ್ರಿವೆನ್ಷನ್ಸ್ ಬೆಟರ್. ಬರದೇ ಏನು ಮಾಡಬೇಕಂದ್ರೆ ಎಲ್ಲಿ ಬೇಕಾದ್ರೆ ಓಟದಲ್ಲಿ ತೆಗೆದಂಥ ಪದಾರ್ಥವನ್ನು ತಿನ್ನಬಾರ್ದು. ಯಾಕೆ ಒಂದೇ ಎಣ್ಣೆಯನ್ನು ತಿನ್ನೋದಕ್ಕೆ ಬಳಸ್ತಾರೆ. ಅದು ನೋಡಿ ನಮ್ಮ ಲಿವರ್ ಜಂಕ್ ಫುಡ್ಗಳನ್ನು ತಿನ್ನಬಾರ್ದು. ಹೆಚ್ಚು ಮಸಾಲ ಪದಾರ್ಥಗಳು ಅದು ನಮ್ಮ ಲಿವರ್ಗೆ ಕಿಡ್ನಿಗಳಿಗೆ ಜಠರಷ್ಟು ಎಕ್ಸಸ್ ನಾವೆಲ್ಲ ಕೂಡ ಮಸಾಲೆ ನಾವೇನಪ್ಪ ಆಹಾರದಲ್ಲಿ ತಾಮಸಿಕ್ಕು ರಾಜಸಿಕ್ಕು ಅಂದರೆ ಸಾತ್ವಿಕ ಈ ಮೂರು ಆಹಾರ ಪದ್ಧತಿ ಬರ್ತೀವಿ. ಇವೆಲ್ಲ ಯೋಗಾಭ್ಯಾಸ ಮಾಡೋರು ಸಾತ್ವಿಕ ಆಹಾರವನ್ನು ಸೇವೆ ಅದು ಹೆಚ್ಚು ನಮ್ಮ ಬಾಡಿಯಲ್ಲಿ ಬ್ಲಡ್ ಇನ್ಫ್ಲಮೇಷನ್ ಬೇಗ ಹೇಗೆ ಹಸಿ ತರಕಾರಿ ಹಣ್ಣು ಹಾಲು ನಾನ್ ವೆಜ್ಜನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡುತ್ತೆ. ಏನಾಗುತ್ತೆ ನಾನ್ ವೆಜ್ಗಳಲ್ಲಿ ಫ್ಯಾಟ್ ಹೆಚ್ಚಿರೋದ್ರಿಂದ ಹೃದಯಕ್ಕೆ ತೊಂದರೆ ಆಗುತ್ತೆ, ಕೊಲೆಸ್ಟ್ರಾಲ್ ಗಟ್ಟಿಯಾಗುತ್ತೆ ಬೇಗ. ಹಸಿ ತರಕಾರಿಗಳಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಐರನ್ ಇರುತ್ತೆ, ಬಾಡಿಯಲ್ಲಿ ಬ್ಲಡ್ ಯಾವ ಬ್ಲಡ್ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಹಸಿ ತರಕಾರಿ ಕೊಡೋದು, ಪಾಲಕ್ ಸೊಪ್ಪು ಜ್ಯೂಸ್ ಕುಡಿತೀವಿ. ಇವೆಲ್ಲ ನ್ಯಾಚುರಲ್ ಆಗಿ ನಾವು ಬ್ಲಡ್ ಅನ್ನು ಇಂಪ್ರೂವ್ ಮಾಡ್ತೀವಿ. ಇದನ್ನ ನೀವೆಲ್ಲ ಯೋಗಾಭ್ಯಾಸದ ಜೊತೆಗೆ ಆಹಾರವನ್ನು ನಾವು ಪಾಲನೆ ಮಾಡಿದರೆ ಯಾವುದೇ ರೀತಿಯಾಗಿ ದೇಹ ಎಷ್ಟು ಸುದ್ದಿ ಕೊಡಲು ಏನು ಮಾಡ್ತೀವಿ. ನಾನು 8ನೇ ತರಗತಿಯಲ್ಲಿ ಇದ್ದಾಗ ಯೋಗಾಭ್ಯಾಸವನ್ನು ಮಾಡೋದು ಪ್ರಾರಂಭ ಮಾಡ್ತೀನಿ. ಅಲ್ಲಿಂದ ನಾನು ಜಿಲ್ಲಾ ತರಬೇತಿ ರಾಜ್ಯ ಮಟ್ಟದ ತರಬೇತಿ ಕಾಂಪಿಟೇಷನ್ ಸ್ಪರ್ಧೆ ರಾಜ್ಯ ರಾಷ್ಟ್ರ ಕೋರ್ಸ್ ಮಾಡಿದಾಗ ನಾನು ಡಿಗ್ರಿ ಓದುವಾಗಲೇ ತರಬೇತಿಯನ್ನು ಪ್ರಾರಂಭ ಮಾಡಿದೆ. ನಾನು ಪದವಿ ವಿದ್ಯಾರ್ಥಿ ಹೈಸ್ಕೂಲ್ ಶಿಕ್ಷಕರಿಗೆ BO ಕೇಂದ್ರ BSನಲ್ಲಿ ಯೋಗ ಮತ್ತು ಆರೋಗ್ಯ ತರಬೇತಿಯನ್ನು ಪ್ರಾರಂಭ ಮಾಡಿದೆ. ಆಮೇಲೆ ನಾವೆಲ್ಲ ಕ್ರಿಕೆಟ್ ಮೇಸಿಂಗ್ ಅಂತ ಅಪ್ರೂವ್ ಮಾಡ್ತೀನಿ. ಹೇಗೆ ಅಂದರೆ ಮನಸ್ಸಲ್ಲಿ ಮನುಷ್ಯನಿಗೆ ಸಾಧನೆ ಮಾಡುವ ಛಲ ಇದೆ, ಬೆಟ್ಟದಲ್ಲಿ ಸಾಧನೆ ಯೋಗಾಭ್ಯಾಸ ಕಲಿತೀನಿ ಅಂತಕ್ಕಂಥ ಆಸಕ್ತಿ ಇದೆ. ಬೆಟ್ಟದ ಆಸಕ್ತಿಯಲ್ಲಿ ಇವುಗಳನ್ನು ಮಾಡ್ಕೊಂಡು ಆಚರಿಸಿ ಧ್ಯಾನ ಮಾಡಿ ನಿಜವಾಗಿ ನಿಮ್ಮ ಮಹಿಳೆಯರಿಗೆ ಭಾಳ ನಾವು ಹೇಳಿದ್ದೆ. ಮತ್ತೆ ಮೇಲೆ ಬನ್ನಿ, ಹಿಂದೆ ಬಾಗಿ, ಮೇಲೆ ಬನ್ನಿ, ಹಿಂದೆ ಬಾಗಿ, ಅಪೋಸಿಟ್ ವೇ, ಮೇಲೆ ಬನ್ನಿ, ಹಿಂದೆ ಬಾಗಿ, ಮೇಲೆ ಬನ್ನಿ, ಹಿಂದೆ ಬಾಗಿ, ಮೇಲೆ ಬನ್ನಿ, ಹಿಂದೆ ಬಾಗಿ, ಮೇಲೆ ಬನ್ನಿ, ರಿಲ್ಯಾಕ್ಸ್. ಈಗ ಮೇಲೆ ಮಾಡ್ಕೊಳ್ಳಿ, ಹಿಂದಕ್ಕೆ ಮಾಡ್ಕೊಳ್ಳಿ, ಯೋಗ ನಿಧಾನ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ದೇಹವನ್ನು ಪ್ರಶಾಂತವಾಗಿಟ್ಕೊಂಡು ನಿಮ್ಮ ಒಂದು ಎಡಗಾಲನ ಮೇಲೆತ್ತಿ ಆ ಕಾಲನ ಬಲಬದಿಗೆ ಟ್ವಿಸ್ಟ್ ಮಾಡಿ ಬಲಬದಿಗೆ ಇಳಿಸಿ, ಎಡಗಾಲ ಮೇಲೆತ್ತಿ ಬಲಬದಿಗೆ ಇಳಿಸಿ. ಸೊಂಟ ಆಗ್ತಾ ಇದೆ, ಹೊಟ್ಟೆಗೆ ಬನ್ನಿ, ಕಾಲಿಸಿ ಬಲಗಾಲ ಬನ್ನಿ, ಎಡಭಾಗಕ್ಕೆ ತಿಳಿಸಿ, ಟ್ವಿಸ್ಟ್ ಮಾಡಿ. ಜಠರ ಜಾಸ್ತಿ ಹೋಗುತ್ತೆ, ಟ್ವಿಸ್ಟ್ ಮಾಡಿ, ಟ್ವಿಸ್ಟ್ ಮಾಡಿ, ಮತ್ತೆ ಕಾಲು ಬನ್ನಿ, ರಿಲ್ಯಾಕ್ಸ್, ಆರಾಮ್ಸೆ ಮಾಡ್ಕೊಳ್ಳಿ. ವಿಶ್ರಾಂತಿ, ಕಣ್ಣುಗಳಿಗೆ ವಿಶ್ರಾಂತಿ, ಹೊಟ್ಟೆಯ ಭಾಗಕ್ಕೆ ವಿಶ್ರಾಂತಿ, ಎರಡು ಕೈಗಳಿಗೆ ವಿಶ್ರಾಂತಿ, ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ, ಮೊಣಕಾಲುಗಳಿಗೆ ವಿಶ್ರಾಂತಿ, ಅಂಗಾಲಗಳಿಗೆ ವಿಶ್ರಾಂತಿ,
ಈ ರೀತಿ ಶವಾಸನದಲ್ಲಿ ಮಲ್ಕೊಂಡಾಗ ನಿಮ್ಮ ದೇಹ ಸಂಪೂರ್ಣವಾಗಿ ಪ್ರಶಾಂತವಾಗುತ್ತೆ. BP ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬರುತ್ತೆ. ರಿಲ್ಯಾಕ್ಸ್. ಈಗ ಎಲ್ಲರೂ ಕೂಡ ಹೊಟ್ಟೆ ಮೇಲೆ ಮಲಗಿರಿ. ಇಲ್ಲಿ ಕೂಡ ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ. ಬಾಲಾಸನ ಹೇಗೆ ನಿಮ್ಮ ಎಲ್ಲ ಮಾಡಬೇಕು. ಇದರಲ್ಲಿ ಇದರ ಸೈಡ್ ಹಚ್ಚಿ ಮಾಡಬೇಕು. ಫುಲ್ ರಿಲ್ಯಾಕ್ಸ್ ಪೊಸಿಷನ್. ಓಕೆ, ಮತ್ತು ಈಗ ನಾವು ಚಾಚಿ ಮಸಾಲಾಗಿ ಹಾಕಿಕೊಂಡು ಸ್ವಲ್ಪ ಒಟ್ಟಿಗೆ ಅಬ್ಡಾಮಿನಲ್ ವ್ಯಾಯಾಮ ಮಾಡಿಕೊಂಡು ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್. ಹೊಟ್ಟೆ ಮೇಲೆ ಬಾರು ಡೌನ್. ಈಗ ನೆಕ್ಸ್ಟ್ ನಿಮ್ಮ ಮುಖವನ್ನು ಕಾಣಿಸಿ ಹಿಡ್ಕೊಳ್ಳಿ. ಎಡಕ್ಕೆ ಬರ್ತೀವಿ. ದೇಹವನ್ನು ಲೆಫ್ಟ್ ಅಂಡ್ ರೈಟ್. ಬದುಕಕ್ಕೆ ಅಂತೆ ಎಟರಾಜ್ಞೆ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಬದುಕು ಕಂಟ್ರೋಲ್ ಬರುತ್ತೆ. ಫಿಕ್ಸ್ ಮಾಡಿ ಎಡಕ್ಕೆ ಬರುತ್ತೆ. ಒಳ್ಳೆ ಆಗುತ್ತೆ. ಓಕೆ, ಈಗ ನೀವು ಇಟ್ಕೊಂಡಿದ್ದೀರ ಧನುರಾಸನದಲ್ಲಿ ಅಪ್ ಮೇಲೆ 1 2 3 4 5 6 7 8 9 10. ರಿಲ್ಯಾಕ್ಸ್. ಹೇಳಿ. ಮತ್ತೆ ಈಗ ಶವಾಸನ ಕೂಡು. ಶವಾಸನ ಕೂಡು. ಫುಲ್ ರಿಲ್ಯಾಕ್ಸ್. ಪೂರ್ಣ ವಿಶ್ರಾಂತಿಯೊಂದಿಗೆ ಮಲ್ಕೊಳ್ಳಿ. ಅಂಗೈಗಳು ಹಸ್ತ ಮೇಲೆ ಮುಖವಾಗಲಿ, ಕಾಲುಗಳ ಹತ್ರ ಇರಲಿ. ಈ ಒಂದು ಸಂದೇಶವನ್ನು ನಿಮಗೆ ಈ ಒಂದು ಹಂತದಲ್ಲಿ ಕೇಳಿಸಲಾಗ್ತದೆ. ಸಂಪೂರ್ಣವಾಗಿ ನಿಮ್ಮ ಒಂದು ಮನಸ್ಸನ್ನು ಸಂಪೂರ್ಣವಾಗಿ ಕೇಂದ್ರೀಕರಣ ಮಾಡಿಕೊಡ್ತಾ ಸದೈಕ ಚಿತ್ತದಿಂದ ಈಗ ಒಂದು ಮಾಹಿತಿಯನ್ನ ಹೇಳ್ತಾ Thank you.
ನ್ಯಾಯ, ನೀತಿ, ಧರ್ಮ ಇದು ಹೋಗ್ತಾ ಇದೆ. ಅಸತ್ಯ, ಮೋಸ, ವಂಚನೆ, ದರೋಡೆ, ಕೊಲೆಗಳು ಹೆಚ್ಚಾಗ್ತಾ ಇದೆ. ಇದೆಲ್ಲ ಕಾರಣ ನಮ್ಮ ಮನಸ್ಸುಗಳ ವೈರಿ. ಎಲ್ಲಿವರೆಗೂ ಕೂಡ ಮಾನವರು ಮಾನವೀಯ ಮೌಲ್ಯಗಳೊಂದಿಗೆ ಭೂಮಿ ಮೇಲೆ ಜೀವಿಸುವುದಿಲ್ವೋ, ಮಾನವೀಯ ಮೌಲ್ಯಗಳ ದೂರ ಆಗೋಕ್ಕಿಂತ ಇಂಥ ಮನಸ್ತಾಪಗಳೊಂದಿಗೆ ಜಗಳಗಳು, ಇಂತಹ ಸಮಸ್ಯೆ ಕೂಡ ಆಗ್ತಾ ಇದೆ. ಸಮಾಜದ ಪ್ರತಿಯೊಂದು ಹಂತದಲ್ಲಿ ಯೋಗ ವೈರಿಗಳನ್ನ ಸ್ನೇಹಿತರನ್ನಾಗಿ ಮಾಡುತ್ತೆ, ಸ್ನೇಹಿತರನ್ನ ಒಳ್ಳೆಯ ನಾಗರಿಕರನ್ನಾಗಿ ಮಾಡುತ್ತೆ. ಈ ಒಳ್ಳೆಯ ನಾಗರಿಕ ಸಮಾಜ ಒಳ್ಳೆಯ ಒಂದು ದೇಶ ಆಗಿ ಪರಿವರ್ತನೆಗೊಳ್ಳುತ್ತೆ. ಇಂಥ ಮಹಾನ್ ಯೋಗ ಶಿಕ್ಷಣವನ್ನು ನಮ್ಮ ಶಾಂತಿವನ ಟ್ರಸ್ಟ್ ಹಳ್ಳಿ ಜನರಿಗೆ, ಪಟ್ಟಣದ ಜನರಿಗೆ, ಹಾಗೆಯೇ ವಿದ್ಯಾರ್ಥಿಗಳಿಗೆ ಕಾರ್ಯ ಹೋಗ್ತಾ ಇದೆ. ಜೀವನದ ಅಂತರಂಗದ ಕಣ್ಣನ್ನು ತರಿಸ್ತಾ ಇದೆ. ಎಲ್ಲ ಯೋಗ ಬಂಧುಗಳಿಗೆ ಹೇಳೋದೇನೆಂದರೆ, ಏನೇ ಇರಲಿ, ಜೀವನ ಹೇಗೆ ಇರಲಿ, ಯಾರು ಕೂಡ ಈ ಭೂಮಿಯ ಶಾಶ್ವತವಾಗಿ ಇರೋದಿಲ್ಲ. 20 ದಿನಗಳ ಕಾಲ ನಿಮ್ಮ ಕುಟುಂಬದೊಂದಿಗೆ, ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಮಕ್ಕಳೊಂದಿಗೆ, ನಿಮ್ಮ ತಂದೆ ತಾಯಿಗಳೊಂದಿಗೆ, ನಿಮ್ಮ ಬಂಧು ಬಾಂಧವರೊಂದಿಗೆ ನಮ್ಮ ಎಲ್ಲರ ಜೀವಿತ ಅವಧಿ ಇವತ್ತು ಕ್ಷೀಣಿಸ್ತಾ ಇದೆ. 20 ದಿನಗಳ ಕಾಲ ಸಂತೋಷವಾಗಿ, ಆನಂದಮಯವಾಗಿ, ಒಳ್ಳೆಯ ಒಂದು ನಿರಂತರ ಪ್ರೀತಿ ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ ಚೆನ್ನಾಗಿ ಮಾತನಾಡಿಸುತ್ತಾ ಅವರೊಂದಿಗೆ ಚೆನ್ನಾಗಿದ್ದರೆ ನಿಮ್ಮ ಜೀವಿತಾವಧಿ ಹೆಚ್ಚಾಗುತ್ತೆ. ಒಳ್ಳೆಯ ಒಂದು ಆರೋಗ್ಯ, ಮಾನಸಿಕ ಆರೋಗ್ಯ ನಿಮ್ಮದಾಗುತ್ತೆ. ಈ ಯೋಗ ನಿದ್ರದಲ್ಲಿ ಆ ಹಾಡನ್ನು ಅರ್ಥೈಸಿಕೊಳ್ತಾ ಸಹಬಾಳ್ವೆ, ಸಹಕಾರ, ಸಹಾಯ, ಇನ್ನೊಬ್ಬರಿಗೆ ನೆರವಾಗಬಹುದು. ಈ ಭೂಮಿ ಮೇಲೆ ಎಲ್ಲದಕ್ಕೂ ನಶ್ವರ. ಜೀವ ಆಡಿರುವುದನ್ನು ಹೆಸರು ಉಳಿಸುವ ಕೆಲಸವನ್ನು ಮಾಡುವ ಪ್ರಯತ್ನ ನಿಮ್ಮದಾಗಬೇಕು. ಎಲ್ಲರೂ ಕೂಡ ಸಾರ್ಥಕತೆಯ ಜೀವನವನ್ನು ಮಾಡಲಿಕ್ಕೆ ಪ್ರಯತ್ನಿಸಿ. ಹಾಗೂ ದಯಮಾಡಿ ಬಲಗೈಗಳಲ್ಲಿ ಮೇಲೆ ಕೂತ್ಕೊಳ್ಳಿ. ಮೇಲೆ ಕೂತ್ಕೊಂಡು ಅನುಲೋಮ ಪ್ರಾಣಾಯಾಮದಲ್ಲಿ ಶಾಂತಿ ಉಷ್ಣತೆಗೊಂಡು ಎಡಗಡೆ ತಿಳ್ಕೊಳ್ಳಿ, ಬಲಗಡೆ ಹಾಕಿ, ಎಡಗಡೆ ತಿಳ್ಕೊಳ್ಳಿ, ಬಲಗಡೆ ಹಾಕಿ, ವಿಶ್ರಾಂತಿ. ಇನ್ನೊಂದು ಪ್ರಾಣಾಯಾಮವನ್ನು ಹೊಸದಾಗಿ ರಾಮಾಯಣ ನಮ್ಮ ತಿಳಿದು ನಮ್ಮ ಮನಸ್ಸನ್ನು ಗಟ್ಟಿಗೊಳಿಸ್ತಾರೆ. ಮಕ್ಕಳಿಗೆ ಇಟ್ಟಾಗುತ್ತೆ, ತಿಳ್ಕೊಳ್ಳಿ, ಅಷ್ಟು ತಿಳ್ಕೊಳ್ಳಿ. ದುಂಬಿಯ ಜೀಂಗಾಲ ಶಬ್ದ ಹಾಗೆ ಮಾಡಿ. ರಾಮಾಯಣ ಮಾಡೋದ್ರಿಂದ ಮುಮ್ಮೆದುಳು, ಮಧ್ಯಮೆದುಳು, ಹಿಮ್ಮೆದುಳು, ಮುಮ್ಮೆದುಳಿನ ವೈಬ್ರೇಷನ್ ಮೂಲಕವಾಗಿ ಮಾನಸಿಕ ನೆಮ್ಮದಿ ಸಿಗುತ್ತೆ. ಮಕ್ಕಳಿಗೆ ಒಳ್ಳೆಯ ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ. ಬಹುಮುಖ್ಯವಾಗಿ ಎಲ್ಲರಿಗೂ ತೆಗೆದು ರಾಮಾಯಣ ಅಭ್ಯಾಸ ಮಾಡೋದ್ರಿಂದ ನಿರಂತರವಾಗಿ 1 ವರ್ಷಗಳವರೆಗೆ ನಿರಂತರ ಅಭ್ಯಾಸವನ್ನು ಹಾಗೆ ಮುಂದುವರಿಸ್ತಾ ಹೋಗ್ತದೆ. ಮಾನಸಿಕ ಒತ್ತಡ ಎಲ್ಲರೂ ಕನಿಷ್ಠ ಅವಾಗ ಮಾಡಿದ್ರೆ ಇರಬೇಕಾಗಿ ಭಾಳ ಆರಾಮ. ಓಕೆ, ಎಂಡಿಂಗ್ ಪ್ರೇಯರ್. ಸರ್ವೇ ಜನಃ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.
ಇದೆ ಅನ್ನ ನೀರು ಗಾಳಿ ನಿನಗೆ ಓಂ ನಮಃ One, two, three, up.